ನಮಸ್ತೆ ವೀಕ್ಷಕರೇ, ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ. ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ವರ್ಕಿಂಗ್ ವುಮೆನ್ಸು ಮನೆಗೆ ಬಂದು ಮಕ್ಳಿಗೇನೋ ಎಮರ್ಜೆನ್ಸಿ ಆಗಿ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇದೆ ಅಂತಂದರೆ ಮಾಡ್ಕೊಡೋದಕ್ಕೆ, ಮತ್ತು ಇಮಿಡಿಯೇಟಾಗಿ ಯಾರೋ ಗೆಸ್ಟ್ ಬಂದ್ರಪ್ಪ ಏನೋ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ ಮನೇಲಿರೋವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಈಸಿಯಾಗಿ ಮಾಡ್ಬೋದು. ಅದು ಅಲ್ಲದೆ ಇದು ತುಂಬ ಹೆಲ್ದಿ, ಹೆಸರು ಬೇಳೆ ತುಂಬ ತಂಪು, ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹೆಸರು ಬೇಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ತೋರಿಸ್ತೀನಿ. ವಿತಿನ್ 5 to 10 minutes ಒಳಗಡೆ ಈ ಪಾಯಸನ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ನಾನಿಲ್ಲಿ 1 ಬಟ್ಲಷ್ಟು ಹೆಸರು ಬೇಳೆ ಅಂತ ತೊಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಬೆಲ್ಲ, ಅರ್ಧ ಬಟ್ಲಷ್ಟು ಶಾವಿಗೆ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿ, ಮತ್ತು ಒಂದು 3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ, ಮತ್ತು ಒಂದು ಸಣ್ಣ ಗ್ಲಾಸಲ್ಲಿ ಹಾಲು. ಇಷ್ಟಿದ್ರೆ ಸಾಕು. ಶುರು ಮಾಡೋಣ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ನೋಡಿ, ಈಗ ಪ್ಯಾನ್ ಬಿಸಿಯಾಗಿದೆ. ಸೊ ನಾವು ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪದಲ್ಲಿ ಫಸ್ಟು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ. ಸ್ವಲ್ಪ ಇದು ಗೋಲ್ಡನ್ ಕಲರ್ ಬಂದರೆ ಸಾಕು. ದ್ರಾಕ್ಷಿ ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ರೋಸ್ಟ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಇದೇ ಪ್ಯಾನಲ್ಲಿ ಶಾವಿಗೆ ಕೂಡ ಹುರ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ಹೆಸರು ಬೇಳೆನ ಹಾಕೊಳ್ಳೋಣ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ತುಂಬ ಸಿಹಿಯೋ ಥರ ಇರಬಾರ್ದು. ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಿಮಗೆ. ಕಲರ್ ಕೂಡ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಏನಂದ್ರೆ, ಒಂದು ವರ್ಕಿಂಗ್ ವುಮೆನ್ಸ್ಗೆ ಮನೆಗೆ ಬಂದ ತಕ್ಷಣ ಈಸಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ. ಮತ್ತು ತುಂಬ ಇಷ್ಟ ಆಗುತ್ತೆ, ಮತ್ತು ಹೆಲ್ದಿ ಕೂಡ. ಯಾಕೆಂದರೆ ಹೆಸರು ಬೇಳೆ ತುಂಬ ತಂಪು, ನಾವು ಹಾಲು, ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ ಆ್ಯಡ್ ಮಾಡ್ತಿರೋದ್ರಿಂದ ಹೆಲ್ತ್ ತುಂಬ ಯೂಸ್ಫುಲ್. ಏನಾದರೂ ಎಮರ್ಜೆನ್ಸಿ ಮನೆಗೆ ಯಾರು ಗೆಸ್ಟ್ ಬಂದರು ಅಂತ ಹೇಳಿದ್ರೆ ಈಸಿಯಾಗಿ ಮಾಡ್ಬೋದು. ಮತ್ತು 100% ಶೋರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನ ಇವಾಗ ನಾವು ಕುಕ್ಕರಲ್ಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು 1 ವಿಷಲ್ ಬಂದರೆ ಸಾಕು. ಹೆಸರು ಬೇಳೆನ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು ಸಣ್ಣ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆ, ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ. 1 ವಿಷಲ್ ಬಂದರೆ ಸಾಕು. ಹೆಸರು ಬೇಳೆ ಬೇಗ ಬೇಯುತ್ತೆ. ಹೆಸರು ಬೇಳೆ ಬೆಂದಿದೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ.
ಒಂದು ವಿಷಲ್ ಬಂದರೆ ರೆಡಿಯಾಗಿದೆ. ಒಂದು ವಿಷಲ್ ಕೂಗಿದೆ, ತಣ್ಣಗಾಗಿದೆ, ಮಾಡ್ಕೊಳ್ಳೋಣ. ಈ ರೀತಿ ಬೆಂದಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಆಗಿ ತಗೊಂಡು ಹೀಗೆ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇಷ್ಟು ಮಾಡ್ಕೊಂಡ್ರೆ ಈಗ ಪಾಯಸ ಮಾಡೋದಕ್ಕೆ ನಾನು ಬೇರೆ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ಇದಕ್ಕೆ ಒಂದು ಗ್ಲಾಸ್ ಹಾಲು ಇತ್ತಲ್ಲ, ಹಾಲು ಹಾಕೊಳ್ಳೋಣ. ನಾವು ಬೇಯಿಸ್ಕೊಂಡಿದ್ದೀವಲ್ಲ ಹೆಸರು ಬೇಳೆ, ಅದನ್ನು ಹಾಕೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಈ ಬೇಳೆದು ಕಟ್ಟನ್ನು ಹಾಕೊಳ್ಳೋಣ. ನೆಕ್ಸ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಹಾಗೆ ಶಾವಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈ ಥಿಕ್ನೆಸ್ ಬರುತ್ತೆ. ಇದಕ್ಕೆ ನೀವು ನಿಮಗೆ ಯಾವ ಥರ ಅಂದರೆ ತೆಳುವಾಗಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರು ಇಲ್ಲಾಂದರೆ ಹಾಲು ಆ್ಯಡ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿದ್ರೆ ಇಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀರು ಹಾಲು ಹಾಕ್ಕೊಂಡ್ರೆ ಸಾಕು. ಇದು ಕರೆಕ್ಟ್ ಆರ್ಡರಲ್ಲಿದೆ, ಥಿಕ್ನೆಸ್ ಬರುತ್ತೆ. ನಿಮಗೆ ಸ್ವಲ್ಪ ತೆಳು ಬೇಕಂದ್ರೆ ಹಾಲು ಹಾಕ್ಕೊಳ್ಳಿ ಇನ್ನೊಂದು ಗ್ಲಾಸ್. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ತಿರುಗಿಸ್ತಾ. ಹೀಗೆ ಸ್ವಲ್ಪ ಬೆಲ್ಲ ಕುದಿ ಬರೋವರೆಗೂ, ಬೆಲ್ಲ ಎಲ್ಲ ಕರಗಿ ಇದೊಂದು ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. ನಾವು ಆಲ್ರೆಡಿ ಹೆಸರುಬೇಳೆ ಹುರ್ಕೊಂಡಿದ್ದೀವಿ, ಜೊತೆಗೆ ಸೇಮಿಯಾನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಸೇಮಿಯಾ ಬೆಂದಿದೆ ಅಂತ ಹೇಳಿದ್ರೆ ನೀವು ಆಫ್ ಮಾಡಿದ್ರೆ ಸಾಕು. ಇನ್ನೊಂದು 5 ನಿಮಿಷ ಆದರೆ ಇದು ಬೆಂದರೆ ಸಾಕು. ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಏಲಕ್ಕಿ ಪುಡಿ ಮಿಕ್ಸ್ ಮಾಡೋಣ ಕೊನೆದಾಗಿ. ಮತ್ತು ಡ್ರೈ ಫ್ರೂಟ್ಸ್ ಒಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಲಾಸ್ಟಿಗೆ ಫ್ಲೇವರ್ಗೆ ನಾನು 1 ಸ್ಪೂನ್ ತುಪ್ಪನ ಹಾಕ್ತಿದ್ದೀನಿ. ಪಾಯಸ ರೆಡಿ ಆಯಿತು, ಹೆಸರುಬೇಳೆ ಪಾಯಸ. ಗ್ಯಾಸ್ ಆಫ್ ಮಾಡೋಣ. ನೋಡಿ, ಹೀಗೆ ಇನ್ಸ್ಟೆಂಟ್ ಪಾಯಸ, ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇದು ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಇಮಿಡಿಯೇಟ್ಲಿ ಯಾರಾದರೂ ಗೆಸ್ಟ್ ಬಂದರೆ ಮತ್ತು ಮಕ್ಕಳಿಗೆ ತುಂಬ ಹೆಲ್ದಿ ಆಗಿರೋಂತಹ ಪಾಯಸ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ.
ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ.